ಬೇಲೂರು ತಾಲೂಕಿನ ತೊಳಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಳಲಿಕೆರೆ ಪ್ರದೇಶದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ಕೆರೆಯ ಹೋಳು ತೆಗೆಯುವ ಕಾರ್ಯಕ್ರಮಕ್ಕೆ ಭೂಮಿ ಪೂಜೆ ಹಾಗೂ ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಲಾಯಿತು. ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಹಾಗೂ ಡಾಕ್ಟರ್ ಹೇಮಾವತಿ ಹೆಗ್ಡೆ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಈ ಯೋಜನೆಯ ಅಂಗವಾಗಿ ಕೆರೆಯ ಅಭಿವೃದ್ಧಿ ಕಾರ್ಯವನ್ನು ಪ್ರಾರಂಭಿಸಲಾಯಿತು. ಕಾರ್ಯಕ್ರಮದಲ್ಲಿ ಯೋಜನಾಧಿಕಾರಿಯಾದ ಮಂಜುಳರವರು ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳು ಹಾಗೂ ಪೂಜ್ಯರ ಸಮಾಜ ಸೇವೆ ಕುರಿತ ಚಿಂತನೆಗಳನ್ನು ವಿವರವಾಗಿ ತಿಳಿಸಿದರು. ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ವೆಂಕಟೇಶ್ ಮಾತನಾಡಿ, ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಸರ್ಕಾರದ ಮಾದರಿಯಲ್ಲಿಯೇ ಅನೇಕ ಜನಪರ ಕೆಲಸಗಳನ್ನು ಮಾಡುತ್ತಿದ್ದು, ಸಮಾಜಕ್ಕೆ ನೀಡುತ್ತಿರುವ ಅವರ ಕೊಡುಗೆ ಅಪಾರವಾಗಿದೆ. ಇವರಿಗೆ ಸರಿಸಾಟಿಯಾದ ಸೇವಾ ಮನೋಭಾವವುಳ್ಳ ವ್ಯಕ್ತಿಗಳು ಅಪರೂಪ ಎಂದು ಶ್ಲಾಘಿಸಿದರು. ಸರ್ಕಾರಕ್ಕೆ ಹೋಲಿಕೆ ಮಾಡಿದ್ರೆ ಅದೇ 10 ಲಕ್ಷ ರೂಪಾಯಿಗೆ ನಾವು 1 ಕೋಟಿ ರೂಪಾಯಿ ಬಿಲ್ ಹಾಕಬಹುದು. ಆದ್ರೆ ನಾವು 10 ಲಕ್ಷ ರೂಪಾಯಿಯಲ್ಲೇ ಈ ಕೆರೆ ಒಂದು ಚಿತ್ರಣವನ್ನು ಬದಲಾಯಿಸುವಂತ ಕಾರ್ಯಕ್ರಮವನ್ನು ಇವತ್ತು ಪೂಜ್ಯರು ಈ ಗ್ರಾಮಕ್ಕೆ ಕೊಟ್ಟಿದ್ದಾರೆ. ಸೊ ಇದರ ಸದುಪಯೋಗನ ಎಲ್ಲರೂ ಕೂಡ ರೈತರು ಬಳಸ್ಕೊಳ್ಳಿ. ಯಾಕಂದ್ರೆ ಇಲ್ಲಿರುವಂತ ಹೂಳು ತುಂಬಾ ವರ್ಷದಿಂದ ಹೂಳು ತೆಗ್ದಿಲ್ಲ. ನಮ್ಮ ಉದ್ದೇಶ ಎರಡಿದೆ. ಒಂದು, ಕೃಷಿ ಭೂಮಿಗೆ ಇಲ್ಲಿರುವಂತ ಹೂಳು ಶಿಫ್ಟ್ ಆಗಬೇಕು. ಎರಡನೇದು, ಹೂಳು ತೆಗೆದ ನಂತರದಲ್ಲಿ ಮಳೆ ಬಂದ ನಂತರದಲ್ಲಿ ಸಂಗ್ರಹಣೆ ಆದಂಥ ನೀರು ಮತ್ತೆ ರೈತರ ಭೂಮಿಗೆ ಅದು ವಿಲೇವಾರಿ ಆಗಬೇಕು. ಇನ್ನೊಂದು ಉದ್ದೇಶ, ಬೋರ್ವೆಲ್ಗಳು ರೀಫಿಲ್ ಆಗಬೇಕು. ಸೊ ಇವತ್ತು ಕೆರೆಯಲ್ಲಿ ನೀರಿತ್ತು, ನಿಮಗೆ ಒಂದು 5 ಲಕ್ಷ ರೂಪಾಯಿವರೆಗೂ 3 ಲಕ್ಷ ರೂಪಾಯಿವರೆಗೂ ಬಡ್ಡಿ ಇಲ್ದಲ್ಲೇ ಸಾಲ ಸಿಗುತ್ತೆ. ನಾವು ಸುಮಾರು ಜನಕ್ಕೆ ಕೊಡ್ಸಿದ್ದೀನಿ. ತೊಳದ ಭಾಗದಲ್ಲಿ ನಾನು ಗಂಗರಾಜ್ ಹತ್ರ ಹೇಳ್ತಾ ಇರ್ತೀನಿ, ಯಾರೋ ಇದ್ರೆ ಸೇರ್ ಕಟ್ಸಪ್ಪ ಮಾಡು. ಆಮೇಲೆ ಮೊದಲು ಯಾವ್ದಾದ್ರು ಸಾಲ ಬಂದ ತಕ್ಷಣ ನಾನು ಹೇಳ್ತಿರ್ತೀನಿ, ಯಾರಾದ್ರು ನಿಮ್ಮ ತೊಳದಲ್ಲಿದ್ದರೆ ಯಾರಾದ್ರೂ ಹೇಳು, ಜಾಸ್ತಿ ಇದು ಮಾಡೋಣ, ಸಾಲ ಕೊಡ್ಸೋಣ ಅಂತೇಳಿ ಕೊಡ್ಸಿದ್ದೀನಿ. ಈ ಮನೇನು ಸುಮಾರು ಸಾಲ ಎಲ್ಲ ಕೇಳಿ ಮಾಡಿ ಸುಮಾರು ಜನಕ್ಕೆ ಕೊಡ್ಸಿದ್ವಿ. ಉಪಯೋಗ ಪಡ್ಕೊಳ್ಳಿ. ಬಡ್ಡಿ ಇಲ್ದಲ್ಲೇ ಸಾಲ ನಿಮಗೇನು ವರ್ಷ ನೀವು ರಿನ್ಯೂವಲ್ ಮಾಡಿಸ್ಕೊಂಡ್ರೆ ಸಾಕು. ನ್ಯಾಯ ಪೈಸಲ್ಲಿ ಬಡ್ಡಿ ಕೊಡಬೇಕಾಗಿಲ್ಲ, ದುಡ್ಡು ಕೊಡಬೇಕಾಗಿಲ್ಲ. ನಾವು ಅದು ಭೂಮಿ ತಕ್ಕಾಗಿ ಒಂದು ನೀವು ಎಕರೆ ಲೆಕ್ಕದಲ್ಲಿ ನಾವು ಸಾಲ ಕೊಡ್ತೀವಿ. ಗ್ರಾಮ ಪಂಚಾಯತ್ ತೊಳಲು ಪಿಡಿಒ, ಜಿಲ್ಲಾ ಜನಜಾಗೃತಿ ವೇದಿಕೆ ಹಾಸನದ ಉಪಾಧ್ಯಕ್ಷರಾದ ಸೋಮಶೇಖರ್, ಧರ್ಮಸ್ಥಳದ ಉಡುಪಿ ಪ್ರಾದೇಶಿಕ ವಿಭಾಗದ ಕೆರೆ ಇಂಜಿನಿಯರ್ ಪ್ರದೀಪ್, ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ದಯಾನಂದ್, ಒಕ್ಕೂಟದ ಅಧ್ಯಕ್ಷರಾದ ಮಂಜುನಾಥ್ ಸುವರ್ಣ, ಕೆರೆ ಸಮಿತಿಯ ಅಧ್ಯಕ್ಷರಾದ ಧರ್ಮಯ್ಯ, ಪದಾಧಿಕಾರಿಗಳಾದ ಗಂಗರಾಜ್, ಮೇಲ್ವಿಚಾರಕರಾದ ಸವಿತಾ, ಸೇವಾ ಪ್ರತಿನಿಧಿಗಳಾದ ರೂಪಾ, ಪ್ರತಿಭಾ, ಶಿವಣ್ಣ, ಸವಿತಾ, ನಾಗರಾಜ್ ಹಾಗೂ ಇತರರು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.